ಶಿವಮ್ಮ ಶಿವಮ್ಮ ಯಾಕಮ್ಮ ಹಿಂಗೆ ಕುಂತಾರೆ? ಅಮ್ಮ ಯಾಕಮ್ಮ ಹಿಂಗೆ ಕುಂತಿದ್ಯಾ? ಎಲ್ಲಿ ಶಿವಮ್ಮ ಕಾಣಿಸ್ತಾ ಇಲ್ಲ? ಮುಗ್ದವನೇ ಆವಾಗಿಂದ ಶಿವಮ್ಮ ಶಿವಮ್ಮ ಅಂತೀಯ. ಶಿವಮ್ಮ ಬಂದಿದ್ದ ನಿನ್ಗೆ? ಅಮ್ಮನ ಬೆಲೆನೇ ಇಲ್ಲ. ಏಯ್ ಶಿವಮ್ಮ, ಎಲ್ಲೋದ್ಲಿ ಇವಳು ಹಾಳಾಗಿ? ಯಾಕಮ್ಮ ಉಂಬಕ್ಕೆ ಏನಾರು ಇಕ್ಕಿಲ್ವಾ? ಕಾಫಿ ಗಿಫಿ ಕೊಟ್ಟಿಲ್ವಾ ನಿನ್ಗೆ? ತನ್ ಬಿಸಿ ಬಿಸಿ ಮಾಡಿಕ್ಕಿದ್ಲು, ತಿಂದು ನೆಮ್ಮದಿಯಾಗಿ ಕೂತಿದ್ದೀನಿ. ತಿಂದು ಮತ್ತೆ ಇಷ್ಟೊಂದು ಇದು ಮಾಡ್ತಿಲ್ಲಮ್ಮ, ಜೋರು ಪಾಪ ಮಾಡ್ಕೊಟ್ಟಿರ್ತಾಳೆ. ನಾನು ಹೆಂಡತಿ ಪರ ಮಾತಾಡಕ್ ಬರ್ಬೇಡ ನೀನು. ಅವಳನ್ನ ಕೇಳ್ಬಿಟ್ಟು ಹೇಳ್ತೀನಿ. ಹೋಗ ಹಳ್ಳಿಯನ್ನೇ ಮುಗ್ದೋಳ್ನ ಕಟ್ಕೊಂಬಂದು ನೀನ್ ಮಾತಾಡ್ತಾವನೆ. ನೀನೇ ತಾನೇ ಕಟ್ಟಿದ್ದು? ಏಯ್ ನಿನಗೇನ್ ತಲೆಗಿಲೆ ಕೆಟ್ಟೈತ? ನಾನ್ ಕಟ್ಟಿದ್ನಾ? ಹೋಗ್ ಕಟ್ಕೊಂಬಂದಿರೋ ನೀನು. ಆ ಹಳ್ಳಿಯನ್ನೇ ಮುಗ್ದೋಳ್ನ ಕಟ್ಕೊಂಬಂದು ನನ್ ಮೇಲೆ ಬರ್ತಾವನೆ. ಎದ್ನಡಿ ಆಚಿಕೆ, ನನ್ ಕಣ್ಮುಂದೆ ಇರ್ಬೇಡ. ಯಾಕೋ ನನ್ ಹೊಟ್ಟೆ ಉರಿಸ್ತೀಯಾ? ಕಟ್ಕೊಂಬಂದಿರೋ ನೀನ್ ತಾನೆ. ಯಾಕಮ್ಮ ಹಿಂಗಾಡ್ತಾ ಇದ್ದೀಯ? ನೀನು ಹೆಂಡತಿ ಪರ ಮಾತಾಡಕ್ ಬರ್ಬೇಡ ನನ್ ಮುಂದೆ. ಸರಿ ನೀನು ನಿನ್ ಪರ ಮಾತಾಡೋದ್ರು ಇದೆ, ಅವ್ರ ಪರ ಮಾತಾಡೋದು. ಹೋಗಪ್ಪ, ಹೆಂಡತಿ ಗುಲಾಮ, ಅವಳ ಪರನೇ ಮಾತಾಡ್ಕೋ. ತಾಯಾದವಳನ್ನ ಚೆನ್ನಾಗಿ ನೋಡ್ಕೊಂತ ಹೇಳಕ್ ಯೋಗ್ಯತೆ ಇಲ್ಲ. ಯಾಕೆ ಹಿಂಗ ಆಗ್ತಾ ಇರ್ತೈತೆ ಗೊತ್ತಾಗ್ತಿಲ್ವಲ್ಲ. ಇವಳು ಸರಿಯಾಗಿ ಏನಾರು ಮಾಡಿ ಕೇಳೋ ಮಾಡಿಕ್ಕಿಲ್ವೋ ನೋಡ್ತೀನಿ ಇರೋಳಿಗೆ. ಇರಮ್ಮ ಹೋಗಿ ಸರಿಯಾಗಿ ಬಿಟ್ಟು ನೀವು ಏನು. ಅಯ್ಯೋ ಇಲ್ಲಿ ಬಂದು ಬಿಲ್ಡಪ್ ತಗೊಂತೀಯ, ಅಲ್ಲಿ ಹೋಗೋದೇ ತಿಂತೀಯ. ಎದ್ದೋಗೋ ನನ್ ಕಣ್ ಮುಂದೆ ಕಾಣಿಸ್ಕೋಬೇಡ, ಎದ್ದೋಗೋ ನೀನು. ಸರಿ ಒಳ್ಳೆ ತಾಯಿ ತಗೊಳ್ತಾಯ್ತಲ್ಲ ಶಿವಮ್ಮ. ಅಲ್ಲ ಶಿವಮ್ಮ, ನಿಂಗೇನು ಬುದ್ಧಿ ಗಿದ್ದಿ ಐತಿದ್ರು? ಒಂಚೂರು ಕಾಫಿನ ಟೀನ ಮಾಡ್ಕೊಟ್ಟಿದ್ರೆ ಸುಮ್ಮನೆ ಕುತ್ಕೊಂತಿರ್ಲಿಲ್ಲ, ಕುಡ್ದು ಈ ಚಳಿ ಒಳಗೆ. ಅವಲಕ್ಕಿ ಮಾಡ್ಕೊಟ್ಟಿದ್ದೆ ನೋಡ್ರಿ, ಹಳೆ ಬೀಜ ಎಲ್ಲ ಹಾಕಿ ತಿನ್ಲಿ ಅಂತಾನ ತಿಂದವ್ರೆ. ಆಮೇಲೆ ಕಾಫಿ ಬೇಕು ಅಂತ ಅಂದ್ರು, ನೋಡ್ರಿ ಕಾಫಿ ಮಾಡಕ್ ಇಟ್ಟಿದೀನಿ. ಕಡ್ಕಂತ ಇದ್ದಾಳೆ ವಟ ವಟ ಅಂತ. ಏನ್ ಕಡಿಮೆ ಆಗೈತಿ? ಆ ಅಮ್ಮಂಗೆ ತಿಂದು ಹೆಚ್ಚಾಗೈತಲ್ಲ, ಅದಕ್ಕೆ ಕಮ್ಮಿ ಕೂಡ ಹಾಕಿದ್ರೆ ಅಡ್ಕೋಗಿರಾಳು. ಅಲ್ಲ ಇವಳ ಈ ಹಳ್ಳೆನೆ ಮುಗ್ದವಳು ನನ್ ಮನೆಗ್ ಬಂದ್ ನನ್ ಮಗನ್ ಬುಟ್ಟಿಗೆ ಬೀಳಿಸ್ಕೊಂಡ್ಬಿಟ್ಟು ನನ್ನೇ ಬೈತಾಳ. ಮಾತಿನೀರ್ ಇವತ್ತಿಬ್ರು ಮನೆ ಬಿಟ್ಟು ಹಾಕಿಸ್ಕೊಳ್ತೀನಿ. ಇಬ್ರು ಮಧ್ಯ ಹೆಂಗ್ ಸಾಯ್ಬೇಕು ನಾನು? ಏನೇ ಮಿಟಕ್ಲಾಡಿ ಗಂಡನ್ ಮುಂದೆ ಚಾಡಿ ಹೇಳ್ತೀಯಲ್ಲ. ಏ ಸುಮ್ನಿರೋ ನೀನು. ಅವಳು ಇವಳು ಅಂತ ಮಾತಾಡ್ತಿದ್ರು ನೀನು ಅಮ್ಮ ಅಂತೀಯ. ಅಮ್ಮ ಏನು ಅಮ್ಮ? ನಿಂಗೆ 9 ತಿಂಗಳು ಎತ್ತು ಹೊತ್ತು ಏನ್ ಗೊತ್ತಾ, ಮಾಡಿ 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 3 ಹೊತ್ತು ಬಿಸಿ ಹಾಕ್ತೀನಲ್ಲ, ನಿಮ್ಮ ಅಮ್ಮ ಪೊಗರು ಜಾಸ್ತಿ ಬಂದಿದ್ಯಾ ನೀನು? ಬಂದಿದ್ ನನ್ ಜಗಳ ತಂದಿದ್ದೆ. ನೀನ್ ಎಷ್ಟು ಬಾಯ್ ಮಾತಾಡ್ಬೇಕು? ಸಮಾಧಾನ ನಾನ್ ಸಮಾಧಾನ ಮಾಡ್ಕೊಳ್ಳಿಲ್ಲ. ನಡೀಲಿ ನಮ್ಮ ಮನೆ ಬಿಟ್ಟು. ನನ್ ಗಂಡ ಹಚ್ಚಿರೋ ಮನೆ ನಿಂದು ಇಲ್ಲ, ಅವಳು ಇಲ್ಲ. ಅವ್ಳು ಎಷ್ಟು ಮಾತಾಡ್ಬೇಕು ಅವಳು? ನಾನೆಲ್ಲ ಹೇಳಿ ಬುದ್ಧಿ ಹೇಳ್ತೀನಿ. ಏನ್ ಬುದ್ಧಿ ಹೇಳೋದು? ಇಷ್ಟ ತನಕ ಮಾತಾಡಿದ್ರು ಹೆಂಡತಿನ ಒಂದ್ ಏಟ್ ಹೊಡೆದಂಗೆ ಸುಮ್ನೆ ನಿಂತಿದ್ಯಾ ನೀನ್? ಗಂಡಸೇನ ನೀನು? ಹಂಗೆಲ್ಲ ಹೊಡೆದ್ರೆ ಹೆಣ್ಮಕ್ಳು ಸರಿ ಇಲ್ಲ, ಅದೆಲ್ಲ ಚೆನ್ನಾಗಿರಲ್ಲ. ಅದೇ ನಾನು ಎತ್ತು ಹೊತ್ತು ಸಾಕಿರೋದಕ್ಕೆ ಏನು ಪ್ರಯೋಜನ ಇಲ್ವಾ ನಿನಗೆ? ಸಮಾಧಾನ ಮಾಡ್ಕೊಳಮ್ಮ, ಹೇಳ್ತೀನಿ ಬಿಡಮ್ಮ. ಯಾಕಮ್ಮ ನಾನು ಇಷ್ಟ ರೀ, ನಿಮ್ಮ ಅಜ್ಜಿನ ಹಂಗೆ ನೋಡ್ಕೊಂಡಿದ್ರ ಅವ್ರ ಅತ್ತೇನೆ. ನಾನಾದ್ರೂ ಒತ್ತೊತ್ತಿ ಮಾಡಿ ಬೇಯಿಸಿ ಸೇವೆ ಮಾಡ್ತಾ ಇದ್ದೀನಿ. ನೀವು ಬಾಯ್ ಕಮ್ಮಿ ಮಾಡಿ, ಬಾಯ್ ಕಮ್ಮಿ ಮಾಡಿ. ನಾನು ಇರಲ್ಲ ಇಲ್ಲ ಮನೆ ತೆಗಿಲೆ, ನಾನು ಇರಲ್ಲ. ಆಡಲ್ಲ ಅಮ್ಮಗೆ ಟೈಮ್ ಕಾಫಿ ಕೊಡು, ಸುಮ್ಮನೆ ಇರ್ತೈತೆ ರೀ. ಎಷ್ಟ್ ಕೊಟ್ರು ಅಷ್ಟೇ, ನಿಮ್ಮ ಅಮ್ಮನ ಕೂಡ ಹೋಗಲ್ಲ ಕಣ್ರಿ. ತಂದಿರ್ತಾಳಂತೆ ಕಾಫಿ ತಂದಿರ್ತಾಳೆ. ಹಳ್ಳೆನೆ ಮುಗ್ದವಳು ಗಂಡನ ಮುಂದೆ ನಾಟಕ ಮಾಡ್ತಾಳೆ. ಇಬ್ರು ಏನು ಮಾತಾಡ್ಬೇಡಿ, ನೀವು ಸಮಾಧಾನವಾಗಿರ್ಬೇಕು. ಇಲ್ಲ ನಾನೇ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ. ಏನೋ ನಿಮ್ಗಳ ಮಧ್ಯೆ ನಾನ್ ಸಮಾಧಾನದಿಂದ ಇರ್ಬೇಕಾ? ಈ ಮನೆಗ್ ನೀವ್ ದೊಡ್ಡವ್ರ ನಾನ್ ದೊಡ್ಡವ್ರ? ನಿನ್ಗೆ ಅರ್ಥ ಆಗಲ್ಲ. ಏನು ಅರ್ಥ ಆಗಲ್ಲ. ನಾನ್ ನೀರ್ ಕುಡ್ದಿರೋ ಅಷ್ಟು ನೀನ್ ಕುಡ್ದಿಲ್ಲ ಕಣೋ. ನೀನೇ ವಯಸ್ಸಾದ್ಮೇಲೆ ಹೆಂಗಿರ್ಬೇಕು ಗೊತ್ತಾ ನಾನು ಹೇಳೋದು? ಸಮಾಧಾನವಾಗಿರ್ಬೇಕು ವಯಸ್ಸಾದ್ಮೇಲೆ. ನೀನು ಬರೀ ಮಾತಾಡ್ಕೊಂಡು ಜಗಳ ಮಾಡ್ಕೊಂಡು ಹೋಗಿ ಎಮ್ಮೆ ಅಂತವಳನ್ನ ಕಟ್ಕೊಂಡ್ ಬಂದಿದ್ಯಾ. ಅವಳ ಗಂಟ್ಲೇನ ಹೌದು ಹೆಂಗ ಕಿರ್ಳುತ್ತಾಳೆ. ಅಕ್ಕಪಕ್ಕದ ಮನೆಯವರೆಲ್ಲ ಏನ್ ಪಲ್ಲವಿ ಸೊಸೆ ಅತ್ತೆನೆ ಬೈತಾರೆ ಅಂತಾರಲ್ಲೋ. ನಿನ್ನೆ ಊಟ ಇಟ್ಕೊಡು ಅಂದ್ರೆ ರಾತ್ರಿ ಅನ್ನ ಸಾಂಬಾರ್ ಇಟ್ಕೊಳ್ಳೆ. ಯಾಕೆ ಹೆಂಗ್ ಮಾಡ್ದೆ ನೀನು? ಬೆಳ್ಳಗೆ ಅವ್ರು ತೋರ್ಸಿರ ಮದ್ವೆ ಹಾಕಿಲ್ವಾ? ನನ್ನ ಯಾಕ್ರಿ ಮದ್ವೆ ಆಗ್ತೀರಿ ನೀವು? ಮುಚ್ಚೆ ಬಾಯಿ ಮಿಟಕ್ಲಾಡಿ. ಈಗ ನಿಮ್ಮ ಅಮ್ಮ ತೋರ್ಸಣ್ಣ ಮದ್ವೆ ಮಾಡ್ಕೊಂಡು ತೆಳ್ಳಗೆ ಬೆಳಗ್ಗೆ ಅವ್ರ ಸೇವೆ ಮಾಡಿಸ್ಕೊಂಡ್ಲಿ, ನಾನು ಹೋಗ್ತೀನಿ. ಇನ್ನೊಂದು ಕಾಫಿ ಬೇರೆ ಕೊಡ್ತಾರೆ. ಎಲ್ಲಿ ನೋಡಿಬೇಕು? ನಿಮ್ಮ ಅಪ್ಪನ ಮನೆ, ನನ್ ಗಂಡ ಕಟ್ಸಿರೋ ಮನೆ. ನೀವ್ ಇಬ್ರು ನಡೀರಿ ಆಚೆಗೆ. ಒಂದ್ ಎಲೆ ಅಡಿಕೆ ತಂದ್ ಕೊಡಲ್ಲ, ನಂದು ಆಸ್ಪತ್ರೆಗೆ ತೋರ್ಸಲ್ಲ, ಒಂದ್ BP ಶುಗರ್ ಮಾತ್ರ ತಂದ್ ಕೊಡಲ್ಲ. ಏನಕ್ಕೋ ನೀನು ಮಗ ಅಂತ ಹೆಂಡತಿಗೆ ಮೇಕಪ್ ಐಟಮ್ ತಂದ್ ಕೊಡ್ತೀಯಲ್ಲ ನೀನು. ಏನೇನ್ ಬೇಕು ಎಲ್ಲ ತಂದ್ ಕೊಡ್ತೀನಿ. ಯಾವಾಗ ಹೆಂಡತಿ ಇಷ್ಟು ಬೈದ್ರು ಕಿಸಿತ ನಿಂತಿದ್ಯಾ ನೀನ್? ಗಂಡ್ಸೇನೋ ಹೋಗುತ್ತೆ ಹಾಳಾಗ್ ಹೋಗ್ರಿ ಅಂತ. ಒಂದ್ ಕೆಲ್ಸ ಮಾಡ್ರಿ, ಸುಮ್ನೆ ಈ ಅಮ್ಮ ಇದ್ರ ದಿನಾ ನಿನ್ಗೂ ನಮ್ದಿಲ್ಲ ನನ್ಗೂ ನಮ್ದಿಲ್ಲ. ಸುಮ್ನೆ ಆಶ್ರಮಕ್ ಬಿಟ್ಕೊಡ್ರಿ ಹೋಗಿ. ಇಲ್ಲಾಂದ್ರೆ ನಾನು ಹೊಟ್ಟೋಯ್ತೀನಿ, ಇಲ್ಲ ನಿಮ್ಮ ಅಮ್ಮನ ಜೊತೆ ನೀನ್ ನಮ್ದಾಗಿರು. ನನಗಂತೂ ಆಗದೇ ಇಲ್ಲ ಇರೋದಕ್ಕೆ. ನೀನ್ ಹೋಗ್ಬಿಡ್ರಿ ಮನೆ ಕಸ ಮುಸ್ರೆ ಅದು ಮತ್ತೆ ನಿಮ್ಮ ಅಮ್ಮನೇ ಬಿಟ್ಕೊಡೋ.
ಆಶ್ರಮಕ್ಕ ಯೋಚನೆ ಹೋಗ್ಬಿಟ್ಟು ಮಾಡೋಣ. ಈಗ ಏನ್ ಮಾತಾಡೋಣ ಕೇಳ್ಕೊಂತೈತೆ, ಕೇಳ್ಕೊಂತಿಲ್ಲ ಅದಕ್ಕೊಂದು ಗಲಾಟೆ ಮಾಡ್ತಾ ಸರಿ, ನಾನು ಏನು ಮಾತಾಡಲ್ಲ. ಅವ್ರು ಎಷ್ಟರ ಬೈಲಿ ನಾನು ಸುಮ್ಮನೆ ಇರ್ತೀನಿ. ಫಸ್ಟ್ ತಗೊಂಡೋಗಿ ಆಶ್ರಮಕ್ಕೆ ಬಿಟ್ಟು ಬರೋ. ಸರಿ, ನಾನು ಮಾತಾಡ್ತೀನಿ, ನೀನು ಸೈಲೆಂಟ್ ಆಗಿರ್ಬೇಕು. ನೀನೇ ತಗೊಂಡೋಗಿ ಕಾಫಿ ಕೊಡು, ನೀನು ಕುಡ್ದು ತಗೊಂಡು ಇನ್ನೊಂದು ಎರಡು ಕೊಡು ನನಗೂ. ಏನು ಮಾತಾಡಬೇಡ ನೀನು. ಯಾಕಮ್ಮ ಏನಾಯ್ತಮ್ಮ ಹಿಂಗಳ್ತಾ ಕೂತಿದ್ಯಾ? ವಯಸ್ಸಾಗಿರೋರಿದ್ರೆ ಮನೇಲಿ ಇದೇ ಹಣೆ ಬರ, ನಮ್ದೇನೆ ಇರಲ್ಲ. ಗಂಡ ಹೆಂಡತಿ ನಮ್ದೇ ಇರಕ್ಕೆ ಬಿಡಲ್ಲ. ಏನಾದ್ರೂ ಒಂದು ಕೊಂಗ್ ಕುಡುಕ್ತಾನೆ ಇರ್ತವೆ. ಸುಮ್ಮನೆ ಕುಕ್ಕುಡಿಸ್ಕೊಳ್ಳಲ್ಲ. ಇಕ್ಕೆ ದುಡ್ಡು ಕೊಟ್ಟುದ್ ಕುಡ್ದು ಎಲ್ಲಿಂದ ಎಲ್ಗೋದ್ರು ಎಲ್ಲರ ಮನೆಗೂ ಇದೆ. ಅದನ್ನ ನಮ್ಮ ಕರ್ಮನ ಇದು ಗೊತ್ತಿಲ್ಲ. ದರಿದ್ರದವು ತಗೊಂಡೋಗಿ ಫಸ್ಟ್ ಆಶ್ರಮಕ್ಕೆ ಬಿಟ್ಟು ಬರ್ಬೇಕು. ಈ ನನ್ನ ಮಗ ಆಶ್ರಮಕ್ಕೆ ಬಿಟ್ಟು ಬರ್ತಾನಂತಲ್ಲ ನನ್ನ, ಇವನಿಗೆ ತಂದೆ ಇಲ್ಲದ ಮಗ ಅಂತ 9 ತಿಂಗಳು ಎತ್ತು ಸಾಕಿ ಓದಿಸಿ ಇವತ್ತು ಹೆಂಡತಿ ಮಾತು ಕೇಳಿ ನನ್ನೇ ಆಶ್ರಮಕ್ಕೆ ಬಿಡ್ತೀನಂತಾನಲ್ಲ. ಅದಕ್ಕೆ ಅನ್ನೋದು ಮುತ್ತು ಕೊಡೋಳು ಬಂದಾಗ ತುತ್ತು ಕೊಡೋಳ್ನ ಮರೀತಾರೆ ಅನ್ನೋದು. ಇಷ್ಟಿಲ್ಲದೆ ಹೇಳ್ತಾರ, ನನ್ನ ಗಂಡ ಹೋದಾಗಲೇ ನಾನು ಹೋಗ್ಬಿಟ್ಟಿದ್ರೆ ಅನಾಥ ಆಗ್ತಾನೆ ಅಂತ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಸಾಕಿದ್ ನನ್ನ ಮಗ ಹೆಂಡತಿ ಗುಲಾಮ ಆಗೋನಲ್ಲ. ಇಲ್ಲಿ ಈ ನರ್ಕದಲ್ಲಿರೋ ಬದಲು ಯಾವ್ದಾರ ಅನಾಥಾಶ್ರಮಕ್ಕೆ ಹೋಗೋಣ. ಅಲ್ಲೂ ಒಂದು ತುತ್ಕೊಳ್ಳಿಕ್ತಾರೆ, ಇಲ್ಲೂ ಒಂದು ಇಲ್ಲಿ ಅನ್ನಿಸ್ಕೊಂಡು ತಿನ್ನೋ ಬದಲು ಅಲ್ಲೇ ತಿನ್ನೋಣ. ಮನೆಯಲ್ಲಿ ಸೊಸೆ ಇದ್ದಾಳೆ, ನಾನಿದ್ದೀನಿ. ಮೊಮ್ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ, ಬರ್ತಾರೆ. ನೀನು ಕೇಳಿದೆಲ್ಲ ಮಾಡಿಕ್ತಾಳೆ ಸೊಸೆ. ಯಾಕಮ್ಮ ಹಿಂಗಳ್ತೀಯ ಮನೇಲಿ? ಬಿಡಪ್ಪ, ನಿನ್ನಂಥ ಮಗನ ಪಡೆದಿದ್ದಕ್ಕೆ ನಾನೇ ಪುಣ್ಯವಂತಿ. ಹೆಂಡತಿ ಜೊತೆ ಸೇರ್ಕೊಂಡು ನನ್ನ ಅನಾಥಾಶ್ರಮಕ್ಕೆ ಬಿಡ್ತೀನಿ ಅಂತೀಯಲ್ಲ, ನಿನಗೂ ಮಕ್ಳಿದ್ದಾರೆ ಕಣೋ. ಮುಂದೆ ನೀನೇನು ಮಾಡ್ತೀಯ ಅದನ್ನೇ ನಿನ್ನ ಮಕ್ಳು ನಿನಗೆ ಮಾಡ್ತಾರೆ. ಹೆಂಡ್ತಿನ ಬುದ್ಧಿ ಹೇಳ್ಬಿಟ್ಟು ಅಮ್ಮನ ಜೊತೆ ಚೆನ್ನಾಗಿರೋ ಅನ್ನೋ ಮಕ್ಳು ನೋಡಿದ್ದೀನಿ. ಹೆಂಡ್ತಿ ಮಾತು ಕೇಳ್ಕೊಂಡು ತಾಯಿನ ಅನಾಥಾಶ್ರಮಕ್ಕೆ ಬಿಡ್ತೀನಿ ಅಂತೀಯಲ್ಲೋ ನೀನು. ನಿನಗೆ ಮಾನವೀಯತೆ ಏನಾರ ಇದೆಯೇನೋ ನಿನಗೆ? ತಂದೆ ಇಲ್ಲದ ಮಗ ಅಂತ ಹಿಂಗೆ ಸಾಕಿದ್ನಲ್ಲೋ. ಅಯ್ಯೋ ಅಮ್ಮ, ಅವ್ಳು ಹೇಳಿದ ತಕ್ಷಣ ಅನಾಥಾಶ್ರಮಕ್ಕೆ ನಾನು ಬಿಟ್ಟು ಬಂದ? ಮಾತಾಡ್ತಿದ್ರಲ್ಲೋ, ನಾನೇ ಕೇಳಿಸ್ಕೊಂಡಲ್ಲೋ. ಅವ್ರು ಮಾತಾಡಿದ ತಕ್ಷಣ ಅದಾಗುತ್ತೇನಮ್ಮ? ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ವೇನಮ್ಮ? ನೀನು ನಾನು ಸಾಕಿಲ್ವೇನಮ್ಮ? ಎಷ್ಟು ಬಾಯಿ ಮಾಡ್ತಾಳೆ ಅವಳು, ಎಷ್ಟು ಬಾಯಿ ಮಾಡ್ತಾಳೆ. ನಮಗೆ ಎಷ್ಟು ಹೊಟ್ಟೆ ಉರಿಸ್ತಿರೋ ನೀವು. ಏನು ಗೊತ್ತೇನಮ್ಮ, ಮನೆಗೆ ಸೊಸೆ ಬಂದಾದ್ಮೇಲೆ ನೀನು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು. ಏನು ಅಡ್ಜಸ್ಟ್ ಮಾಡ್ಕೊಂಡಿರೋದು? ಎಷ್ಟು ನಿನ್ನ ಮುಂದೆನೆ ಎಷ್ಟು ಬಾಯಿ ಮಾಡ್ತಾಳೆ. ನಾನ್ ಕಟ್ಸಿರೋ ಮನೆ ಕಣೋ, ಇವತ್ತು ನನಗೆ ಜಾಗ ಇಲ್ಲ ಅಂತಿರಲ್ಲೋ. ನಾಳೆ ನಿಮ್ಮ ಮಕ್ಳು ನಿಮ್ಮನ್ನ ಇರಿಸ್ಕೊಂತಾರೇನೋ ಇಲ್ಲಿ? ಅಯ್ಯೋ, ಇದೆಲ್ಲ ನಿಂದೆ. ಅದೇ ನಾನು ಹೇಳೋದೇನು, ನಂದಿರೋದಕ್ಕೇನಪ್ಪ, ನಂದಿರೋದಕ್ಕೆ ಇವಾಗ ನೀವು ಗಂಡ ಹೆಂಡತಿ ಸೇರಿ ನಾನು ಅನಾಥಾಶ್ರಮಕ್ಕೆ ಬಿಡ್ತೀನಿ ಅಂತಿರೋದು. ಒಂದು ತಾಯಿ 100 ಮಕ್ಕಳನ್ನ ಸಾಕ್ತಾರಲ್ಲೋ, ನೀನು ಒಬ್ಬ ನನಗೆ ಸಾಕಕ್ಕಾಗಲ್ಲ ಅಂತೀಯಲ್ಲೋ. ನಾನು ನನ್ನ ಗಂಡ ಸಂಪಾದನೆ ಮಾಡಿರೋ ಜಾಗದಲ್ಲಿ ನೀನು ನಿನ್ನ ಹೆಂಡತಿ ಬಂದು ನನ್ನೇ ಆಚೆಗೆ ಹಾಕ್ತೀನಿ ಅಂತಿರಲ್ಲೋ. ನನಗೊಂದು ಸ್ವಲ್ಪ ಮಾತಾಡಕ್ಕೆ ಅವಕಾಶ ಕೊಡಿ. ಏನ್ ಮಾತಾಡ್ತೀಯೋ? ನನ್ನ ಹೊಟ್ಟೆ ಉರ್ದೋಗ್ತೈತೆ. ಇನ್ನೇನ್ ಮಾತಾಡ್ಬೇಕು ನೀನು? ಹೋಗು, ನೀನ್ ಹೆಂಡತಿ 100 ವರ್ಷ ಚೆನ್ನಾಗಿರ್ಲಿ. ನನ್ನ ಅನಾಥಾಶ್ರಮಕ್ಕೆ ಬಿಡ್ತೀರಾ ಅಂದಿದ ತಕ್ಷಣ ನಾನು ನಿನ್ ಕೆಟ್ಟದ್ ಬಯಸಲ್ಲ. ಹೋಗ್, ನನ್ನ ಕಣ್ಮುಂದೆ ಇರ್ಬೇಡ್ರಿ, ಹೋಗ್ರಿ. ಆಯ್ತು ಬಿಡಮ್ಮ, ಹೋಗ್ತೀನಿ. ನಾನು ಒಂದು ಸ್ವಲ್ಪ ತೋಟದ ಕೆಲಸ ಐತೆ, ನಾನು ಹೋಗ್ತೀನಿ. ಮತ್ತೆ ನೀನು ಗಲಾಟೆ ನೀನು ತಾಯಿ ಮೇಲೆ ಪ್ರೀತಿ ಇರೋರು ಹೊಂದಾಣಿಕೆಯಿಂದ ಇರಮ್ಮ ಅನ್ಬೇಕು. ಇಲ್ಲ ನೀವು ಒಂದ್ ಬಾಡಿಗೆ ಮನೆಗೆ ಹೋಗಿರ್ಬೇಕು. ನಾಟಕ ಮಾಡ್ಬೇಡ, ಹೋಗು ನೀನು. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಿರೋ ನೀವು. ಆ ಮಿಟಕ್ಲಾಡಿ ಬಾಯಿಗೆ ಬಂದಾಗ ಮಾತಾಡ್ತಾಳೆ, ಎಲ್ಲರೂ ನಗ್ತಾರೆ. ಪಲ್ಲವಿ, ಏನೇ ನೀನ್ ಸೊಸೆ ಹಿಂಗ್ ಮಾತಾಡ್ತಾಳೆ, ಏನೇ ಹಿಂಗ್ ನೀನ್ ಸೊಸೆ ಮಾತಾಡ್ತಾಳೆ ಅಂತ ಅವ್ಳಿಗೆ ಹೇಳಿದ್ದೀನಿ. ಅವಳಿಗೂ ಬುದ್ಧಿ ಇಲ್ಲ. ಎದ್ರಿಗೆ ಮಾತಾಡ್ಬೇಡ ಅಂತ ಅದೆಷ್ಟೆಲ್ಲ ಹೇಳಿದೆ. ಗೊತ್ತಾಗಲ್ವ ನಿಮಗೆ? ಅಡುಗೆ ಮನೆಗೆ ಕೆಲಸ ಮಾಡ್ಕೊಂಡು ಬಿದ್ದಿರೋ ಅಂತಂದ್ರೆ ಬರೀ ಎದ್ರಿಗೆ ಮಾತಾಡೋದ್ರಲ್ಲಿ ನೋಡಿ. ನನಗೂ ಕೇಳೋಕ್ಕಾಗ್ತಿಲ್ಲ. ಇಲ್ಲಿ ದಿನ ಕೇಳ, ಇಲ್ಲಿ ನಾ ಅಮ್ಮನ ಕೇಳಿದೆ. ಅಮ್ಮ, ನಾನು ಹೇಳ್ತೀನಿ, ನೀನು ಸುಮ್ಮನೆ ಏನು ಈ ಅಮ್ಮನಂತ ಮನೆ ಯಾರನ ಕೊಟ್ಟಿದಾರ, ಇವಳೇ ಕಟ್ಟಿದಾರ ಗೊತ್ತಿಲ್ಲ. ಯಾವಾಗ ನೋಡಿದ್ರು ನನ್ ಮನೆ ಅಂತ ಇಕ್ಕಂಡು ನೀನೇ ಉಳ್ಳಾಡು. ಇಲ್ಲ, ನಿಮ್ಮ ಅಪ್ಪನ ಮನೆಯಿಂದ ತಂತ ಸುರ್ದು ಕಟ್ಸಿದ್ಯಾ ಅಲ್ವೇನೆ ನೀನು? ನನ್ ಗಂಡ ಸಂಪಾದನೆ ಮಾಡೋ, ನಿನ್ ಗಂಡ ಕೇಳಿ ನೀನ್ ದುಡಿಸ್ಕೊಂಡ್ ಮಾಡ್ಕೋ. ಅಯ್ಯ, ಇಬ್ರು ಸುಮ್ಮನೆ ಇರ್ತೀರಲ್ವಾ? ಇಬ್ರು ಗೊತ್ತಾಗಲ್ಲ ನಮ್ ನಿಮ್ಗೆ. ಬಿಟ್ಟು ಹೋಗ್ತೀನಿ ಅಷ್ಟೇ. ಹೆಂಡತಿ ಗುಲಾಮ ಸಾಯ್ತಾನೆ, ಹೇಳೋ ಯೋಗ್ಯತೆ ಇಲ್ಲ. ಕಚಡ ನನ್ ಮಗ. ಬರೀ ಹೆಂಡತಿ. ನಿಮ್ಮ ಅಪ್ಪನ ಮನೆಯಿಂದ ಅತ್ತೆ ಮುಂದೆನೆ ನೀನು ಚೇರ್ ಮೇಲೆ ಕೂತಿದ್ಯಲ್ಲ, ಇಂತರ ನೀನ್ ಕಲ್ಸಿರೋದು ನಿನ್ ತಂದೆ ತಾಯಿ. ನಾನ್ ನಿನ್ ತರ ಮೆರಿತಿರ್ಲಿಲ್ಲ ಬಿಡಮ್ಮ. ಏನಂತ ಹೇಳ್ತಾರೆ? ನಾನ್ ನಿನ್ನಂಗೇನ್ ಮೆರೆದಿರ್ಲಿಲ್ಲ ಬಿಡು.